ಇವ್ರು ಅದಾರಲ್ಲ ಇವ್ರ ಧೈರ್ಯ ನಾವು ಮೆಚ್ಚಲೇಬೇಕು. ಯಾಕೆ ಹೇಳ್ರಿ, ಈ ಒಂದು ಕೆರೆ ಒಳಗೆ 10 ಮಸಳಿ ಅದಾವಂತ. ಆ ಹುಡುಗಿ ಅದ. ಇಷ್ಟು ಬಲಿ ಒಳಗೆ ನೋಡ್ರಿ ಮೀನ ಎಷ್ಟು ಹಿಡ್ಕೊಂಬಂದಾರ ಅಂತಂದ್ರೆ ಇಲ್ಲೇ ಮನಿ ಮಾಡ್ಕೊಂಡು ಅದಾರ ನೋಡ್ರಿ. ಇದೇ ಕೆರೆ ಒಳಗೆ ಮೀನುಗಾರರು ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಮೀನ ಹಿಡ್ಕೊಂಬಂದಾರ ನೋಡ್ರಿ ಇವ್ರಿಗೆ. ಏನು ಮಸಳಿ ಎಲ್ಲಿ? ನಮಸ್ಕಾರ ಸ್ನೇಹಿತರೆ, ಇವತ್ತು ನಾ ಎಲ್ಲಿದ್ದೀನಂತಂದ್ರೆ ಮಮದಾಪುರ ಒಳಗೆ ನಮ್ಮ ಕರ್ನಾಟಕದ ಅತಿ ದೊಡ್ಡ ಕೆರೆ ಒಳಗಿದ್ದೀನಿ. ನಮ್ಮ ಕರ್ನಾಟಕದೊಳಗೆ ಈ ಒಂದು ಕೆರೆ 3ನೇ ಸ್ಥಾನ ಪಡ್ಕೋತದ. ಅತಿ ದೊಡ್ಡ ಕೆರೆ ಒಳಗೆ ಎಷ್ಟನೇ ಸ್ಥಾನ? 3ನೇ ಸ್ಥಾನ ಪಡ್ಕೋತದ. ಅದು ಯಾವ ಕೆರೆಯಪ್ಪ ಅಂತಂದ್ರೆ ಮಮದಾಪುರ ಕೆರೆ. ಈ ಒಂದು ಕೆರೆ ಎಷ್ಟು ದೊಡ್ಡದತ್ತಂದ್ರೆ ನಮ್ಮ ಕಣ್ಣು ಎಲ್ಲಿ ತಕ್ಕ ಹೋಗ್ತಾವಲ್ಲ ಅಲ್ಲಿ ತಕ್ಕ ಈ ಒಂದು ಕೆರೆ ನೋಡ್ಬೋದು ನಾವು. ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಈಗ ಆ ದಂಡಿಯಿಂದ ಬರ್ತೈತಿ. ಈಗ ಆ ಸೈಡ್ ಏನಾಯ್ತು ಅಂದ್ರೆ ಮಸಳಿ ಇರ್ತಾವಂತ. ಆ ಸೈಡ್ ಮಸಳಿ ಇರ್ತಾವಂತ. ಅದು ಎಷ್ಟೋ ಜನರಿಗೆ ಮಸಳಿ ಬಲಿತು ಅಂತೂ ಹೇಳ್ತಾರೆ. ನೋಡ್ರಿ ಆ ದಂಡಿಯಿಂದ ಬರ್ರಿ. ಆ ದಂಡಿಂದ ಹಂಗೆ ಬಂದಿವತ್ತಂದ್ರೆ ನೋಡ್ರಿ ನಂಗೆ ದಮ್ಮೆ ಬರ್ಲಾಗತ್ತು ನೋಡ್ರಿ. ಅನ್ನ ಆ ದಂಡಿ ನೋಡ್ರಿ, ಆ ದಂಡಿ ನೋಡ್ರಿ ಪೂರ್ತಿ ನೋಡ್ರಿ ಎಷ್ಟು ದೊಡ್ಡದತ್ತಂದ್ರೆ ಇದು ಮಿನಿಮಮ್ 800 ಎಕರೆಕ್ಕಿಂತ ಹೆಚ್ಚಿಗೆ ಐತೆ ನೋಡ್ರಿ. ಮಿನಿಮಮ್ ಹೇಳ್ದ ಒಬ್ಬೊಬ್ರು 800 ಎಕರೆ ಹತ್ತಾರೆ, ಒಬ್ಬೊಬ್ರು 1400 ಎಕರೆ ಹತ್ತಾರೆ, ಒಬ್ಬೊಬ್ರು 2400 ಎಕರೆ ಹತ್ತಾರೆ. ಯಾವುದೇ ರೀತಿಯಿಂದ ನಿಖರವಾಗಿ ಮಾಹಿತಿ ಇಲ್ಲ ಈ ಒಂದು ಕೆರೆದು. ಈ ಒಂದು ಕೆರೆ ಒಳಗೆ ಮೀನುಗಾರರು ಮೀನ ಹಿಡ್ಲಿಕತ್ತಿರ್ತಾರೆ. ಈ ಒಂದು ಕೆರೆ ಒಳಗೆ ಅಲ್ಲಿ ಐತಲ್ಲ ಆ ಒಂದು ಪ್ಲೇಸ್ ಒಳಗೆ ದೇವಸ್ಥಾನ ಇದ್ದೀವಂತ, ಮನಿಗಳು ಇದ್ದೀವಂತ, ಮಸ್ಜಿದ್ ಇದ್ದೀವಂತ. ಎಲ್ಲ ಏನಾಗಿರುತ್ತಂದ್ರೆ ನೀರೊಳಗೆ ಮುಚ್ಚೋಗಿದ್ದಾವ. ಇವಾಗ ನಾವು ನೋಡ್ಬೋದಂತ ಏನತ್ತಂದ್ರೆ ಯಾವಾಗಾದರೂ ನೀರು ಖಾಲಿ ಆದ ಬಳಿಕ ಆ ಒಂದು ಪ್ಲೇಸ್ ಒಳಗೆ ನಾವು ನೋಡ್ಬೋದು ಅಂತ ಹೇಳ್ತಾರೆ ಇಲ್ಲಿರುವಂಥ ಹಿರಿಯರು. ಕೆಲವೊಂದಷ್ಟು ಜನ ಹಂಗೆ ಹೇಳ್ತಾರೆ, ಕೆಲವೊಂದಷ್ಟು ಜನ ಹಿಂಗೆ ಹೇಳ್ತಾರೆ. ಯಾಕಂತಂದ್ರೆ ಈ ಒಂದು ಕೆರೆ ಬಹಳಷ್ಟು ಇತಿಹಾಸ ಹೊಂದಿರುವಂಥ ಕೆರೆ ನೋಡ್ರಿ. ಯಾಕಂತಂದ್ರೆ ಸುಮಾರು ಆದಿಲ್ ಶಾಹಿ ಆಡಳಿತ ಮಾಡುವಾಗ ಕಟ್ಟಿರುವಂಥ ಕೆರೆ ಇದ್ದಿರ್ಬೋದು, ನಿರ್ಮಾಣ ಮಾಡಿರುವಂಥ ಕೆರೆ ಇರ್ಬೋದು. ಸುಮಾರು 500 ವರ್ಷಗಳ ಹಿಂದಿಂದು ನೋಡ್ರಿ ಈ ಒಂದು ಕೆರೆ. ಎಷ್ಟು? ಸುಮಾರು 500 ವರ್ಷಗಳ ಹಿಂದಿಂದು. ಅತಿ ನಮ್ಮ ಕರ್ನಾಟಕದಾಗೆ 3ನೇ ಸ್ಥಾನ ಪಡ್ಕೊಂಡದ. ಸೆಕೆಂಡ್ ಸ್ಥಾನ ಯಾವುದಪ್ಪ ಅಂತಂದ್ರೆ ಮೈಸೂರು ಒಳಗೆ ಯಾವುದೋ ಒಂದು ಆದ. ಫಸ್ಟ್ ಸ್ಥಾನ ಯಾವುದೋ ಒಂದು ಐತಿ. ಎಲ್ಲತ್ತನ ಆಂಧ್ರ ಪ್ರದೇಶ. ಫಸ್ಟ್ ಸ್ಥಾನ ಎಲ್ಲಿ ಬರ್ತಂದ್ರೆ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಬಾರ್ಡರ್ ಒಳಗೆ ಬರ್ಬೋದು ಅಂತ ಅನ್ಕೋತೀನಿ ನಾನು. ನೋಡ್ರಿ ಯಾವ ರೀತಿ ಅದಂತ ನೋಡ್ರಿ. ನೀವು ಏನೇ ಹೇಳಿದ್ರು ಕೆರೆ ಭಾಳ ಅಂದ್ರೆ ಭಾಳ ದೊಡ್ಡದೈತಿ ನೋಡ್ರಿ ಇದು. ನೋಡ್ರಿ ಅಲ್ಲಿ ಐತಿ ನೋಡ್ರಿ. ಅಲ್ಲಿ ಇಲ್ಲೇ ಮನಿ ಮಾಡ್ಕೊಂಡು ಅದಾರ ನೋಡ್ರಿ ಇದೇ ಕೆರೆ ಒಳಗೆ ಮೀನುಗಾರರು. ನೋಡಮ್ಮ ಅವ್ರಿಗೂ ಮಾತಾಡ್ತೀನಿ ನಾನು ನಿಮ್ಗೆ. ಅವ್ರು ಯಾರು ಅದಾರ ಏನದಾರ ಅಂತ ಎಲ್ಲ ನಮ್ಗೆ ಡೀಟೇಲ್ಸ್ ತಿಳಿಸ್ತೀನಿ. ಬರ್ರಿ ಈಗ ನೋಡಮ್ಮ ಹೋಗಮ್ಮ. ಯಾರಾದರೂ ಹೊಸ್ತಾಗಿ ನೋಡಿರ್ತೀರ ಅಂದ್ರೆ ನನ್ನೊಂದು ಅಕೌಂಟಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತು ನಮ್ಮದು ಉತ್ತರ ಕರ್ನಾಟಕ ಜರ್ನಿ ಒಳಗೆ ಇವತ್ತು ನಮ್ಮದು 11ನೇ ದಿನ ನೋಡ್ರಿ. 11ನೇ ದಿನದೊಳಗೆ ಈ ಒಂದು ಪ್ಲೇಸ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವತ್ತು ಇದೇ ಒಂದು ವಿಲೇಜ್ ಒಳಗೆ ನಾನು ಸ್ಟೇ ಮಾಡೀನಿ. ಯಾಕಂತಂದ್ರೆ ಈ ಒಂದು ಪ್ಲೇಸ್ ನಾನು ನಿಮ್ಗೆ ತೋರ್ಸೋ ಸಲುವಾಗಿ. ನೋಡ್ರಿ ಯಾವ ರೀತಿ ಆದತ್ತನ್ಕರೆ. ನೋಡ್ರಿ ಅಣ್ಣವ್ರು ಮೀನ ಹಿಡ್ಲಿಕತ್ತಾರ, ಅಕ್ಕೋರು ಹುಟ್ಟು ಹಿಡ್ಲಿಕತ್ತಾರ. ಅಲ್ಲೇ ಈ ಮುತ್ತೇರು ಹೇಳಕತ್ತಾರ ಈ ಒಂದು ಕೆರೆ ಒಳಗೆ ಮಸಳಿ ನೋಡ್ಯಾರಂಥವ್ರು ಇಲ್ಲಿ ಈ ಒಂದು ಪ್ಲೇಸ್ ಒಳಗೆ ಅವರೇ ನೋಡ್ರಿ ಅಂತ ಹೇಳಕತ್ತಾರ. ಆಗಾತ್ ಎಕ್ಸ್ಪ್ಲೇನ್ ಮಾಡಕತ್ತಿರೋದು ಇನ್ಸ್ಟಾ ಕ್ಲಿಪ್ ತೊಗೊಂಡ ಯೂಟ್ಯೂಬ್ದಾಗ ತೊಗೋದಾಗಲಿ ನನಗೆ ಒಮ್ಮಿಗೆ ಅವ್ರು ಎಕ್ಸ್ಪ್ಲೇನ್ ಮಾಡಕತ್ತಿರು. ಏನಂತಂದ್ರೆ ಹಿಂಗೆ ಕೈ ಮಾಡಿ ಅವ್ರಿಗೆ ಮಾತು ಬರಲ್ಲ, ಅವರೇ ಹೇಳಕತ್ತಿರು. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಇದೇ ಸೈಡ್ ನೋಡಿರೋಂಥವ್ರು. ಮತ್ತು ಅತಿ ಹೆಚ್ಚು ಆ ಸೈಡ್ ಇರ್ತಾವಂತ, ಆ ಸೈಡ್. ಹೌದಲ್ರಿ? ಏನು ಮಸಳಿ ಎಲ್ಲಿ? ಏನೇ ಅಂದ್ರೂ ಇವ್ರು ಅದಾರಲ್ಲ ಇವ್ರ ಧೈರ್ಯ ನಾವು ಮೆಚ್ಚಲೇಬೇಕು. ಯಾಕೆ ಹೇಳ್ರಿ, ಈ ಒಂದು ಕೆರೆ ಒಳಗೆ 10 ಮಸಳಿ ಅದಾವಂತ. ಆ ಹುಡುಗಿ ಅದ. ಎಷ್ಟೇ ಇರಲಿ ಮಸಳಿ ಬರಲಿ, ಒಂದೇ ಇರಲಿ ಎರಡೇ ಮಸಳಿನೇ ಕೆರೆ ಒಳಗೆ ಮಸಳಿ ಅದಾವಂತ ಗೊತ್ತಿದ್ರು ನೋಡ್ರಿ ಇವರು ಯಾವ ರೀತಿ ಅದಾರ ತನಕ ಈ ಒಂದು ಇದ್ರಾಗ. ಇಲ್ಲೇ ಅದಾರ ಅವ್ರು ನೋಡ್ರಿ. ಇಲ್ಲೇ ಅದೀಗ ಇಲ್ಲೇ ಇದರಿಂದ ಬಂದ್ರೆ ಬರ್ಬೋದಲ್ಲ. ರಾತ್ರಿ ಎಲ್ಲ ಇಲ್ಲೇ ಮಲ್ಕೋತಾರಂಥವ್ರು. ಇವತ್ತಿನ ಮತ್ತೊಂದು ಕೆರೆ ಹೋಗ್ತಾರಂಥವ್ರು. 1 ವಾರ 15 ದಿನ ಇಲ್ಲೇ ಇರ್ಬೋದವ್ರು. ನೋಡ್ರಿ ಯಾವ ರೀತಿ ಅದಾರ ತನಕ. ಇಲ್ಲೇ ನೋಡ್ರಿ ನೋಡ್ರಿ ಹೆಂಗೆ ಅದಾರ ನೋಡ್ರಿ ಇದವ್ರಿಗೆ. ಇಲ್ಲಿ ಈಗ ನೋಡ್ರಿ ಇದೊಂದು ಇದ್ರಾಗ ಇದ್ದಿರ್ತಾರೆ. ಎಷ್ಟು ಮಂದಿ ಇದ್ದೀರಿ ನೀವು ಇಲ್ರಿ? ಟೋಟಲ 10 ಮಂದಿ. ಇಷ್ಟರೊಳಗೆ 10 ಮಂದಿ ಎಷ್ಟು ದಿನ ಇಲ್ಲಿ ಇರ್ತೀರಕ್ಕ? 1 ವಾರಾಗ ಮತ್ತೆ ಹೋಗೋದು. ಓಕೆ ಒಂದು ವಾರಾಗ ಮತ್ತೆ ಹೋಗ್ತಾರತ್ತ. ನೋಡ್ರಿ ಯಾವ ರೀತಿ ಅದಾರ ಅಂತ ನೋಡ್ರಿ. ಇಲ್ಲೆಲ್ಲ ನೋಡ್ರಿ. ನಾ ಮೀನುಗಾರತನ ಬ್ಯಾರೆ ತಿಳ್ಕೊಂಡೆ ನಾನು. ಅವ್ರಿಗೂ ಮನೆ ಇರ್ತದೆ, ಬೇರೆ ಇರ್ತಾರ ಅನ್ಕೊಂಡಿದ್ದೀರ. ಅಂದ್ರೆ ಎಲ್ಲ ಊರನವರೇ ಹಿಡಿತಾರ ಅನ್ಕೊಂಡಿದ್ದ. ಬಟ್ ಇವರು ಚಿತ್ರದುರ್ಗದವ್ರು ಅಂತ. ಇವ್ರು ಇಲ್ಲಿ ಬಂದಿದ್ದಾರೆ ನೋಡ್ರಿ. ಅಲ್ಲಿ ಹಿಡ್ಲಿಕತ್ತಾರ ನೋಡಿಗ. ಅಲ್ಲಿ ಹಿಡ್ಲಿಕತ್ತಾರ ನೋಡ್ರಿ. ಈ ರೀತಿ ಮನೆ ಮಾಡ್ಕೊಂಡು ಅದಾರ. ರಾತ್ರಿ ಮಳೆ ಬತ್ತಂದ್ರೆ ಹೆಂಗೆ ಮಾಡ್ತೀರಿ? ಜೋಪಡಿ ಹೊಡಿತೀರಿ ಹಂಗೆ? ಓಕೆ ನೋಡ್ರಿ ಎಲ್ಲ ಕಟ್ಟಿಗೆ ತೊಗೊಂಬಂದಾರ ಅಡುಗೆ ಮಾಡ್ಕೋ ಸಲುವಾಗಿ. ನೋಡ್ರಿ ಇಲ್ಲಿ ನನಗೆ ಏನು ವಿಚಿತ್ರ ಆಗ್ಯದಂದ್ರೆ ಮಸಳಿ ಅದಾವತ್ತು ಗೊತ್ತಿದ್ರು ಈ ರೀತಿ ಹಾಕೊಂಡು ಕೂತಾರಲ್ಲ ಅವರು. ನನಗೆ ಅವ್ರ ಧೈರ್ಯ ಮೆಚ್ಚಲೇಬೇಕು. ಅಂಥವ್ರು ಸಣ್ಣ ಹುಡುಗರು ಅದಾವ ನೋಡ್ರಿ. ಅಲ್ಲೊಂದು ಸಣ್ಣ ಹುಡುಗಿ ಐತಿ. ನಾನು ನಿಮ್ಗೆ ತೋರಿಸ್ತೀನಿ. ಏನೇ ತಿಲ್ಲಗತ್ತಳ ಅಂಜಗತ್ತಳಕಿ. ಹಾಯ್ ಈ ಸ್ಮೈಲ್ ಮಾಡಿದಳು ನೋಡ್ರಿ ಹೆಂಗೈತಿ ಇವರ ಒಂದು ಜೀವನ. ನೋಡಮ್ಮ ಅವ್ರು ಅಣ್ಣವ್ರು ಬಂದ್ರಂದ್ರೆ ಅವ್ರ ಜೊತೆ ಮಾತಾಡ್ತೀನಿ ನಾನು ನಿಮ್ಗೆ.
ಇಲ್ಲಿ ಟೋಟಲ್ ಯಾವ್ಯಾವ ಮೀನು ಅದಾವ ಇಲ್ಲಿ? ಪಾಪ್ಲೇಟಾ, ರಘು, ಹಾಂ, ಜಿಲೇಬಿ. ಮತ್ತು ಇನ್ನೊಂದು ನನಗೆ ಆಗತ್ತೆ ಎಷ್ಟೋ ಹೇಳ್ದಲ್ವ, ಬೇರೆ ಬೇರೆ ಹೇಳ್ದಲ್ಲ, ಯಾಕೆ ಅಂಜುಗತ್ತೇನೀಗ? ಹಾಂ, ನೀನು ಸಾಲಿ ಯಾವಾಗ? ಹಾಂ ಹಾಂ ಹಾಂ, ರಜೆ ಬಿಟ್ಟಾರತ್ ನೀ ಈ ಕಡೆ ಬಂದಿದ್ದಿ. ಎಷ್ಟನೇ ಕ್ಲಾಸ್ ಇವಾಗ? 5ನೇ ಕ್ಲಾಸ್. ಇಂಗ್ಲೀಷ್ ಮೀಡಿಯಮ್ಮ ಕನ್ನಡ ಮೀಡಿಯಮ್ಮ? ಓಕೆ, ಗೌರ್ಮೆಂಟಾ ಏನು? ಓಕೆ ಓಕೆ. ನಿನ್ನ ಹೆಸರ ಏನು? ಪ್ರಶಾಂತ. ಮಸ್ತ್ ಮಾತಾಡಿ ಬಂದ್ರಾ? ಓಕೆ, ಚಲೋ ಆಯಿತು. ಅವ್ರ ಜೊತೆ ಒಂದು ಸರ್ತಿ ಹೋಗಿ ಬರಲ ನಾನು, ಒಂದು ಸರ್ತಿ ಒಂದು ರೌಂಡ. ಇವಾಗ ಮೀನ ಹಿಡ್ಕೊಂಡು ಮತ್ತು ಒಬ್ಬರು ಅಂಟಿ ಅದಾರ, ಮತ್ತೊಬ್ಬರು ಅಣ್ಣವ್ರು ಅದಾರ ನೋಡ್ರಿ. ಈಗ ಇಷ್ಟು ಬಲಿ ಒಳಗೆ ನೋಡ್ರಿ ಮೀನ ಎಷ್ಟು ಹಿಡ್ಕೊಂಬಂದಾರ ಅಂತಂದ್ರೆ, ಒಬ್ರು ಅಂಟಿ ಹೋಗ್ಯಾರ, ಅಣ್ಣ ಹೋಗ್ಯಾರ. ಇವೆಲ್ಲ ಬಲಿ ಐತೆ ನೋಡ್ರಿ, ಇವೆಲ್ಲ ಬಲಿ ನೋಡ್ರಿಗ. ನೋಡ್ರಿಗ ಅಲ್ಲಿಗ ಮೀನ ಹೆಂಗದ ಅಂತ ನೋಡ್ರಿ. ಒಂದು ಮೀನ ಜೀವಂತ ಐತಿ ನೋಡ್ರಿಗ. ಅವೆಲ್ಲ ಜೀವಂತ ಅದಾವ ಏನೋ. ನಾವು ನೀರು ತಂದು ಹೊಲಗತ್ತಾರೋ ಎದಕ್ಕಂತ ಗೊತ್ತಿಲ್ಲ, ಕುಡ್ಲಿಕ್ಕೂ ಏನು ಎದಕ್ಕೂ ಗೊತ್ತಿಲ್ಲ, ಜಳಕ ಮಾಡ್ಕಿರ್ಬೋದು. ಈ ಒಂದು ಕೆರೆ ಟೆಂಡರ ಇವರಿಗೆ ಬಂದಂತ ನೋಡ್ರಿ. ಒಂದು 2 ವರ್ಷ ಇರ್ತದಂತ ಅವ್ರ ಅಣ್ಣವ್ರು ಹೇಳಿದ್ರು. ಈಗ ಎಲ್ಲಿ ಹೋಗ್ತಾವ್ರಿ ಈಗ? ಡೈರೆಕ್ಟಿವ್ ಬಿಜಾಪುರ. ಹುಟ್ಟದ ನೀರು ಹೆಂಗೆ ತೆಗಿಲಿಕತ್ತಾರ ನೋಡ್ರಿ. ಈಗ ಇದಕ್ಕೆ ಏನತ್ತ? ಅದಕ್ಕೆ ಅಲ್ಲ ಇದು ಬುಟ್ಟಿ ಏನತ್ತಾರ ಇದಕ್ಕೆ? ಅಡುಗೆ ಮಾಡಕತ್ತಾರ ಇಲ್ಲಿ ನೋಡ್ರಿ. ಇಲ್ಲಿ ಇದೇ ಕೆರೆ ಒಳಗೆ ನೀರು ತೊಗೊಂಬಂದಾರಂತ, ಇಲ್ಲಿ ಅಡುಗೆ ಮಾಡಕತ್ತಾರ. ಈಗ ರೈಸ್ ಮಾಡ್ತಾರಂತ ಅಂಟಿ ಮಾತಾಡಿದ್ರು. ಅಲ್ಲಿ ಹೋದ್ರು. ಎಷ್ಟನೇ ಕ್ಲಾಸ್ ತಂಗಿ? ಅವ್ರು ಸಾಲಿಗೆ ಹೋಗ್ತಿಲ್ಲ ಅಮ್ಮ. ಇದು ತೊಗೊಂಬಂದ್ರು ನೋಡ್ರಿ. ಏನು ತೊಗೊಂಬಂದ್ರತ? ಅಕ್ಕಿ ತೊಗೊಂಬಂದ್ರು. ಅಕ್ಕಿ ತೊಯ್ಲಿಗತ್ತಾರ ನೋಡ್ರಿ. ಅಕ್ಕಿ ಊಟಕ್ಕೆ ಏನೇನು ಮಾಡ್ಕೊತೀರಿ ನೀವು? ಅಷ್ಟೇ? ಚಪಾತಿ ಸಾಯಂಕಾಲ ಹೊತ್ತಾ? ಹಾಂ, ಇದು ಚಂತನ ಅನ್ನ ಸಾರೆ ಮಾಡ್ತಾರ, ಹೊಟ್ಟೆ ತುಂಬ್ತದ ನಿಮ್ಗೆ? ಯಾಕಂದ್ರೆ ಅಲ್ಲಿ ರಾಗಿ ಮುದ್ದೆ. ಓಕೆ 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 ಓಕೆ. ಹಾಂ ಹಾಂ ಹಾಂ, ಇಲ್ಲಿನೂ ಮಾಡ್ತೀರಿ ಇವಾಗ? ಹಾಂ ಹಾಂ. ಮತ್ತೇನೇನು ಮಾಡ್ತೀರಿ ಊಟಕ್ಕೆ? ಇದು ಮೀನಾ ಇವತ್ತು ಶನಿವಾರ ತಿನ್ನಲ್ಲ, ಹನುಮಂತನ ವಾರ, ಆಂಜನೇಯನ ವಾರ. ಓಕೆ, ಆಂಜನೇಯನ ಭಕ್ತರು ನೀವು? ಓಕೆ ಓಕೆ. ಖರೆಗೂ ಇವತ್ತು ನಾ ಶನಿವಾರ ದಿನ ಬಂದಿನಿ. ನನಗೆ ದಿನಾಲೂ ನೆನಪಿಲ್ಲ ನನಗೆ. ಇವತ್ತು ನಾ ಬಂದಿದ್ದು ಶನಿವಾರ ನೋಡ್ರಿ. ಇವತ್ತು ಹೊರಗೆ ಬಂದೈತಿ, ನಾನೇ ಒಳಗೆ ಹಾಕ್ತೀನಿ. ಇದು ಒಳಗೆ ಗೊತ್ತಲ್ಲ, ನಮ್ಗೆ ಊಟ ಮಾಡಿಕೊಡ್ತೀರಿ? ನಾವು ಇಲ್ಲೇ ಮಾಡಮು ನೋಡ್ರಿ. ಯಾವ ರೀತಿ ಅಡುಗೆ ಮಾಡ್ಕತ್ತಾರ ತಂದ್ಕರಿ ಅಮ್ಮವರು. ಅಲ್ಲಿ ಅಣ್ಣಗಳು ಏನು ಮಾಡ್ಕತ್ತಾರ ಅಂದ್ರೆ ಗೋಟಿ ಆಡ್ಕತ್ತಾರ. ಅವ್ರಿಗೆ ಟೈಮ್ ಪಾಸ್ ಆಗ್ಬೇಕಲ್ಲ. ಮತ್ತು ಎಷ್ಟು ಮಸ್ಲಿ ನೋಡಿರಮ್ಮ? ಮೊಸಳೆ ಮತ್ತು ಆ ಹುಡುಗ ನೋಡಿದನು ಅಂತ ಭಾಳ ಅವನು. ಹಾಂ ಹಾಂ. ಈ ಒಂದು ಇದ್ರೊಳಗೆ ಎಷ್ಟು ಮಸ್ಲಿ ಅದಾವ್ರಮ್ಮ? ಹಾಂ, ಉಗಾದ ಹಬ್ಬಕ್ಕೆ ಹೋದವರು 1 ತಿಂಗಳು ಅಲ್ಲೇ ಇದಕ್ಕೆ ಬರ್ತೀರಿ ಅಂದ್ರೆ ವರ್ಷದಾಗ 2 ಸರ್ತಿ ಹೋಗ್ತೀರಿ ನಿಮ್ಮ ಊರಿಗೆ? ಬರೀ 2 ಸರ್ತಿ ಹೋಗೋದು ವರ್ಷದಾಗ? ಓಕೆ ಓಕೆ. ಉಳಿದ ಟೈಮ್ ಎಲ್ಲ ಹೊರಗೆ? ಹಾಂ ಹಾಂ. ಓಕೆ ಓಕೆ. ಹಾಂ ಓಕೆ ಓಕೆ ಓಕೆ. ಹಾಂ, ನೀವು ನೋಡ್ಬೋದು ಈ ಒಂದು ಕೆರೆ ಎಷ್ಟು ದೊಡ್ಡದಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇಲ್ಲಿಗ ಹಿಂಗೆ ಹಿಡ್ಕೊಂತೀವಿ ಅಂದ್ರೆ ಎಲ್ಲಿ ತನಕ ನಮ್ಮ ಕಣ್ಣು ಎಲ್ಲಿ ತನಕ ಹೋತೋ ಅಲ್ಲಿ ತನಕ ನಾವು ನೋಡ್ತೀವಿ. ಆ ದಂಡಿಗೆ ಐತೆ ನೋಡ್ರಿ. ಅಲ್ಲಿ ಎಲ್ಲಿ ನಿಮ್ಮ ಮನೆಗಳು ಕಾಣಿಸಕತ್ತಾವಲ್ಲ ಅಲ್ಲಿ ತನಕ ಲಾಸ್ಟಿಗೆ. ಈ ಸೈಡ್ ನೋಡ್ರಿ, ಈ ಕಡೆ ಎಲ್ಲಿ ಕಂಟಿ ಕಾಣಿಸಕತ್ತಾವಲ್ಲ ಇಲ್ಲಿ ತನಕ ಲಾಸ್ಟಿಗೆ. ಈ ಸೈಡ್ ಬಂದು ಪೂರ್ತಿ ಇನ್ನು ಫಾರೆಸ್ಟ್ ಒಳಗೆ ಹೋಗ್ಯದಂತ ಹೇಳ್ತಾರೆ. ಇನ್ನು ಇಲ್ಲಿ ನೋಡ್ರಿ ನೀರು ಇಷ್ಟೇ ಅದಾವ, ನೀರು ಬಿಟ್ಟೆ ಪೂರ್ತಿನ ಅಲ್ಲಿ ತನಕ ಆದಂತ ಹೇಳ್ತಾರೆ. ಅಂದ್ರೆ ಲಾಸ್ ಆಗಲ್ಲ ಅವಾಗ ಮೀನ ಹಿಡಿಯೋ ಟೈಮಿಗೆ. ಆ ಮಳೆ ಬಂದ್ರೆ ಹಿಡ್ಲಿಕ್ಕೆ ಹೋಗ್ತೀರಿ? ಹಾಂ. ಈಗ ನಿಮಗೆ ಬಿಸಿಲಾಗ ಹೆಂಗೆ ಇಲ್ಲೇ ಕುಂದಿರ್ತೀವಿ? ದಗಿ ಬಿಡಲ್ಲ ನಿಮಗೆ ಬಿಸಿಲೊಳಗೆ? ಬಿಸಿಲು ಹತ್ತಲ್ಲ? ಫಸ್ಟ್ ನಿಮ್ಮ ಊರಿಗೆ ಯಾವಾಗ ಹೋಗ್ತೀರಮ್ಮ? ಹಾಂ, ಒಂದೇ ಸರ್ತಿ ಶ್ರಾವಣದ 1 ತಿಂಗಳು ಅಲ್ಲೇ ಇರ್ತೀರಿ? ಹಾಂ ಹಾಂ. ಇವ್ರು ನೋಡ್ರಿ ಯಾವ ರೀತಿ ಮೇಕಪ್ ಮಾಡ್ಕೋತಾರ ತಂದ್ಕರೆ. ಇಷ್ಟೇ ಐತೆ ಒಂದು ಕಾಮಿಡಿ ಅದ.
ಬಿಟ್ರ ಈಗ ಎಣ್ಣೆ ಬಿಟ್ರೆ ಒಂದು ಸ್ವಲ್ಪ ಇವೆಲ್ಲ ಹೆಣ್ಮಕ್ಳದು ಹಣಿಗೆ ಕುಂಕುಮ ಟಿಕ್ಲಿ ಅದು ಇಷ್ಟೇ ಐತೆ ನೋಡ್ರಿ ಇದು ಬಿಟ್ರೆ ಮತ್ತೇನು ಇಲ್ಲೇ ನೋಡ್ರಿ ಇಷ್ಟರೊಳಗೆ ಅವ್ರು ಹೆಂಗಿರ್ತಾರೆ ನೋಡ್ರಿಗ ನೋಡ್ರಿಗ ಅಲ್ಲೊಂದು ಶೆಡ್ ಐತಿ ಇಲ್ಲೊಂದು ಶೆಡ್ಡಿ ಅದ ಇಷ್ಟರೊಳಗೆ 13ರಿಂದ 14 ಜನ ಇರ್ತಾರಂತವ್ರು ಒಂದು ಕೆರೆ ಒಳಗೆ ಒಂದು ವಾರ ಇರ್ತಾರಂತ ಅದು ಆದ ಬಳಿಕ ಮತ್ತೊಂದು ಊರಿಗೆ ಹೋಗ್ತಾರಂತ ಇವ್ರು ಟೋಟಲ್ ಅವ್ರು ಊರಿಗೆ ಹೋಗೋದೇ ವರ್ಷದೊಳಗೆ 2ರಿಂದ 3 ಸರ್ತಿ ಹೋಗ್ತಾರ ಅಂತ ಹೇಳಕತ್ತಾರ ಇನ್ನೂ ಹಿಡ್ಕೊಂಬಂದಿರುವಂಥ ಮೀನ ನೋಡ್ರಿ ಮುಟ್ಟಕತ್ತೀನಿ ಜೀವಂತ ಐತಿ ಯಾವಾಗ ಹೋಗಿದ್ರಣ್ಣ ಹಿಡ್ಲಿಕ್ರಿ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಮೀನು ಹಿಡ್ಕೊಂಬಂದಾರ ನೋಡ್ರಿ ಇವ್ರಿಗಿಂತ ದೊಡ್ಡ ಮೀನು ಹಿಡ್ಕೊಂಬಂದಾರ ಅವ್ರು ಆಕಳಿಗಿಂತ ದೊಡ್ಡ ಮೀನು ಬೋಟ್ ಒಳಗೆ ಹೋಗ್ಬೇಕಂತ ಮಾಡಿದ್ವಿ ಮೊದಲೇ ಅವ್ರಿಗೆ ಸುಸ್ತಾಗ್ಯದ ಮಾಡ್ಕೊಂಡು ಬಂದಾರ ಅಂತಾರ ನಾ ಮತ್ತೊಂದು ಸರ್ತಿ ಹೋಗ್ಬರಮ್ ನಡ್ರಿ ಅಂತಂದ್ರೆ ಅವ್ರೇನು ಬರ್ತಿರ್ ಬಿಡ್ರಿ ನನಗೆ ಯಾಕೋ ಸರಿ ಅನಿಸ್ತಿಲ್ಲ ಅದಕ್ಕಲ್ಲೇ ಅಲ್ಲಿ ಬಿಟ್ಟು ಈಗ ಹೊಲಗತ್ತೀನಿ ಈ ಕೆರೆ ಪೂರ್ತಿ ಎಲ್ಲ ನೋಡ್ಕೊಂಡು ಈಗ ಬೇರೆ ಕಡೆ ಹೊಲಗತ್ತೀನಿ ಅಲ್ಲಿ ಮ್ಯಾನ್ ನಿಂತ್ಕೊಂಡು ನೋಡಿದ್ವಿ ಹೆಂಗೆ ಕಾಣಿಸ್ತಂದ್ರೆ ಇದು ಭಾಳ ಚಲೋ ಕಾಣಿಸ್ತದ ಅಲ್ಲಿ ಒಂದು ವ್ಯೂ ತೋರಿಸ್ತೀನಿ ನಾನು ನಿಮ್ಗೆ ವೇಟ್ ಮಾಡ್ರಿ ಎಷ್ಟು ದೊಡ್ಡದ ಅಂತ ನೋಡ್ರಿ ಇಲ್ಲಿ ಹೆಂಗೆ ಕಾಣಿಸ್ತದ ನಾನು ನಿಮ್ಗೆ ಕೆರೆ ನೋಡ್ರಿ ಎಷ್ಟು ದೊಡ್ಡದೈತೆ ನೋಡ್ರಿ ಇದು ಕೆರೆಗ ನಾನು ನಿಮಗೆ ಈಗ ಈ ಒಂದು ಕೆರೆದು ಟಾಪ್ ವ್ಯೂ ತೋರಿಸ್ತೀನಿ ನೋಡ್ರಿ ಯಾವ ರೀತಿ ಅದಂತ ನೋಡ್ರಿ ಈಗ ಈ ದಂಡಿಯಿಂದ ಪೂರ್ತಿ ಇಷ್ಟ ತನಕ ನೀವು ಕೆಳಗಿನ ನೋಡಿದ್ರಿ ಮ್ಯಾಗಿನ ನೋಡ್ರಿ ಯಾವ ರೀತಿ ಅದಂತಂದೀಗ ಈ ದಂಡಿದು ಪೂರ್ತಿ ನೋಡ್ರಿ ಇಸಿವೆ ಐತೆ ನೋಡ್ರಿ ಇಲ್ಲಿ 1884ದಾಗ ಅಂದ್ರೆ 1884 ಒಳಗೆ ಕಟ್ಟಿರ್ಬೋದು ಈ ಒಂದು ಕೆರೆ ಅಂತ ಅನ್ಕೋತೀವಿ ನಾವು ಪ್ರಾಪರಾಗಿ ಅಷ್ಟು ಗೊತ್ತಿಲ್ಲ ನಾನು ಹಿಂದ್ಗಡೆ ಒಂದು ಶಾಸನ ನೋಡ್ತಾ ಇದ್ರಿ ಈ ಒಂದು ಶಾಸನ ಈ ಒಂದು ಕೆರೆ ಕಟ್ಟಕ್ಕೆ ಮೂಲ ಕಾರಣ ನೋಡ್ರಿ ಇದು ಶಾಸನ ಯಾವುದಂತ ಮುಂದ್ಗಡೆ ಹೇಳ್ತೀನಿ ನಮ್ಮ ಹಿಂದಕ್ಕಿನ ಹಿರಿಯರೆಲ್ಲ ಹೇಳ್ತಿದ್ರು ಯಾವುದೇ ಒಂದು ಬಾವಿನೇ ಆಗಲಿ ಯಾವುದೇ ಒಂದು ಕೆರೆನೇ ಆಗಲಿ ಬಲಿ ಕೇಳ್ತವ ಅದು ಮೂಢನಂಬಿಕೆ ಇರ್ಬೋದು ನಾವು ಯಾವ್ದಾದ್ರು ದೇವ್ರಿಗೆ ಹೋಗ್ತಿರ್ತೀವಿ ಈ ಒಂದು ಕೆರೆ ಇದೇ ಒಂದು ಕೆರೆ ತಿಳ್ಕೊರಿ ಈ ಕೆರೆ ಕಟ್ಟಿರ್ತಾರ ಈ ಗಾಡಿ ಕಟ್ಟದ ಬಳಕ ಕೆರೆ ಒಟ್ಟ ನಿಂದ್ರ ಕಟ್ಟಿರಲ್ಲ ಯಾವ್ದಾದ್ರು ದೇವ್ರಿಗೆ ಹೋಗಿ ಕೇಳೋಣ ಆ ದೇವ್ರು ಏನು ಹೇಳ್ತಂದ್ರೆ ಆ ಒಂದು ಕೆರೆ ಬಲಿ ಕೇಳಗತ್ತದ ಅದು ಬಲಿ ಯಾವ ರೀತಿ ಕೇಳಗತ್ತಂದ್ರ ಗರ್ಭಿಣಿ ಹೆಂಗಸನ ಬಲಿ ಕೇಳಗತ್ತಂದ್ರೆ ಆ ದೇವ್ರು ಹೇಳ್ತಂತ ನಾ ಹೇಳ್ತಾರೋ ಕತಿ ಎಲ್ಲಿದಪ್ಪ ಅಂತಂದ್ರೆ ಇದೇ ಮಮದಾಪುರ ಕೆರೆ ಇದೆ ನೋಡ್ರಿ ಈ ಒಂದು ಕೆರೆ ಒಳಗ ತುಂಬು ಗರ್ಭಿಣಿ ಮಹಿಳೆಯ ಬಲಿ ಕೊಟ್ಟಿದ್ದಾರಂತ ಒಬ್ರು ಹೇಳ್ತಾರ ಅದೇ ಮಹಿಳೆ ತಾನಾಗಿ ಆಹ್ವಾನ ಆಗಿದ್ದಾಳಂತ ಒಬ್ರು ಹೇಳ್ತಾರ ಯಾವುದೇ ರೀತಿಯಿಂದ ನಿಖರವಾಗಿ ಮಾಹಿತಿ ಇಲ್ಲ ನೀವು ನಾನು ಹಿಂದ್ಗಡೆ ನೋಡ್ತಾ ಇದ್ದಾರಲ್ಲ ಇದೇ ಶಾಸನ ಈ ಒಂದು ಶಾಸನ ಯಾರು ಓದಕ್ಕೋಬೇಡ್ರಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಚಾರ್ಜ್ ಬಿಟ್ಟು ಸರ್ಚ್ ಮಾಡೋಕ್ಕೋಬೇಡ್ರಿ ಯಾಕಂತಂದ್ರೆ ನೀವೇನಾದ್ರೂ ಹಂಗೆ ಮಾಡಿದ್ರಂತಂದ್ರೆ ನಿಮ್ಗೆ ಏನಾದರೂ ತೊಂದರೆ ಆಗ್ತದಂದ್ರೆ ಇಲ್ಲಿರುವಂಥ ಸ್ಥಳೀಯರು ಹೇಳ್ತಾರ ಈ ಒಂದು ಶಾಸನಕ್ಕಾಗಲಿ ಈ ಒಂದು ಗಿಡಕ್ಕೆ ವರ್ಷದಾಗ ಒಂದು ಸತಿ ಬಂದು ಬೇರೆದವ್ರು ಎಲ್ಲಿಂದನೋ ಬಂದು ಪೂಜೆ ಮಾಡಿ ಹೋಗ್ತಾರಂತ ನಾ ಹೇಳ್ತಾ ಇರೋ ಈ ಒಂದು ಕತ್ತಿ ನಿಜಾನೂ ಇರ್ಬೋದು ಸುಳ್ಳು ಇರ್ಬೋದು ಆದರೆ ಇಲ್ಲಿರುವಂಥ ಹಿರಿಯರು ಬೇರೆ ರೀತಿಯಾಗಿ ಹೇಳ್ತಾ ಇರ್ತಾರ ಆದ್ರೆ ಒಂದಂತೂ ಸತ್ಯ ಈ ಒಂದು ಕೆರೆ ಭಾಳ ದೊಡ್ಡದ ಈ ಒಂದು ದೊಡ್ಡ ಕೆರೆ ನಿಂದಿರ್ಬೇಕಂತಂದ್ರೆ ದೊಡ್ಡ ಗಾಡಿ ಕಟ್ಟಲೇಬೇಕು ದೊಡ್ಡ ಗಾಡಿ ನಿಂದಿರ್ಬೇಕಂತಂದ್ರೆ ಬಲಿ ಕೇಳಿರ್ಬೋದು ನನಗೆ ಎಷ್ಟು ತಿಳಿದಲ್ಲ ಅಷ್ಟು ತಿಳಿದೀನಿ ಏನಾದರೂ ತಪ್ಪಾಗಿತ್ತಂದ್ರೆ ಕ್ಷಮೆ ಇರಲಿ ಸ್ನೇಹಿತರೆ ನೋಡ್ರಿ ಈಗ ಫೈನಲಿ ಈ ಒಂದು ಬಾವಿಗೆ ಬಂದಿ ನೋಡು ಇಲ್ಲಿ ಬಾವಿ ನೋಡ್ರಿ ಎಷ್ಟು ದೊಡ್ಡದಂತ ತೋರಿಸ್ತೀನಿ ನಾನು ನಿಮ್ಗೆ ನೋಡ್ರಿಗ ಇಲ್ಲಿಗ ನೋಡ್ರಿಗ ಬಾವಿ ನೋಡ್ರಿ ಹೆಂಗೈತೆ ನೋಡ್ರಿಗ ಈ ಒಂದು ಬಾವಿಗೆ ಆ ಒಂದು ಕೆರೆ ಲಿಂಕ್ ಇರ್ಬೋದು ಆ ಕೆರೆ ಇರ್ಲಾರ್ದಕ್ಕಿಂತ ಮುಂಚೆನೆ ಈ ಬಾವಿದಿಂದ ನೀರು ತೊಗೊಂಡು ಹೋಗ್ತಿರಂತ ನೋಡ್ರಿ ಊರಾಗಿರೋರು ಮುಂಚೆ ಆ ಸೈಡ್ ಇರ್ತಾರ ಆ ಸೈಡ್ ಊರೆಲ್ಲ ಇದ್ವಿ ಅಂತ ಹೇಳಿದಲ್ಲ ಆ ಸೈಡ್ ಊರಿದ್ದಾಗ ಇಲ್ಲಿಂದ ನೀರು ತೊಗೊಂಡು ಹೋಗ್ತಿರ್ಬೋದು ಅಂತ ಹೇಳ್ತಾರ ಯಾವುದೇ ರೀತಿಯಿಂದ ಪುರಾವೆಗಳಿಲ್ಲ ನಿಜಾನೂ ಇರ್ಬೋದು ಸುಳ್ಳು ಇರ್ಬೋದು